ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ರಾಯರ ಸಹಸ್ರನಾಮ ಚಿಂತನೆಗಳಲ್ಲಿ ಇವತ್ತಿನ ದಿನ ಓಂ ಪ್ರಸಾದಾಭಿಮುಖಾಯ ನಮಃ. ರಾಯರು ಯಾವತ್ತೂ ಕೂಡ ವರವನ್ನು ಕೊಡಲಿಕ್ಕೆ ಸನ್ನದ್ಧರಾಗಿ ನಿಂತಿರ್ತಾರಂತ. ಇದೊಂದು ವಿಪರೀತವಾದ ಒಂದು ವಿಷಯ. ದೇವರ ಹತ್ರ ಹೋದಾಗ ದೇವ್ರು ನನಗೆ ವರ ಕೊಡಲಿ ಅಂತ ಕಣ್ಣು ಮುಚ್ಚೇನು ಕೇಳೋದು, ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಪ್ರಾರ್ಥನೆ ಇನ್ನೊಬ್ಬರಿಗೆ ಕೇಳಿಸ್ಬಾರ್ದು ಅನ್ನೋದಕ್ಕೋಸ್ಕರ ಮನಸ್ಸಿನಲ್ಲೇ ಹೇಳ್ಕೊಳ್ಳೋದೇನು. ಹೀಗೆ ಅನೇಕ ರೀತಿಯಾಗಿ ನಾವು ನಮ್ಮ ವ್ಯವಹಾರಗಳನ್ನು ಮಾಡ್ತೇವೆ. ಆದರೆ ಇದಕ್ಕೆಲ್ಲದಕ್ಕೂ ಅಪವಾದ ಅನ್ನುವಂತೆ ನಾವು ಬೇಡಿದ ಇಷ್ಟಾರ್ಥ ಭಕ್ತರು ವರಗಳನ್ನು ಕೇಳಲಿ, ಆ ವರಗಳನ್ನು ಪೂರೈಸೋದಕ್ಕೋಸ್ಕರ ನಾನು ಸನ್ನದ್ಧನಾಗಿ ನಿಂತಿದ್ದೇನೆ ಅನ್ನೋದಕ್ಕೋಸ್ಕರವೇ ರಾಯರನ್ನು ಕೃಷ್ಣಾವಧೂತರು ಸ್ತೋತ್ರ ಮಾಡ್ತಾ ಇದ್ದಾರೆ. ಓಂ ಪ್ರಸಾದಾಭಿಮುಖಾಯ ನಮಃ. ಓಂ. ಗುರುಗಳಿಗೆ ನಾವೆಲ್ಲ ವರವನ್ನು ಕೇಳತಕ್ಕಂಥದ್ದು ಯಾವಾಗ? ಮಹಾಪೂಜೆ ಸಂದರ್ಭದಲ್ಲಿ ಭಗವಂತನಿಗೆ ಮಹಾಪೂಜೆ ಸಲ್ಲಿಕೆಯಾಗುವಾಗ ಭಗವಂತ ವರವನ್ನು ಕೊಡಲಿಕ್ಕೆ ಪ್ರಸನ್ನ ಮುಖನಾಗಿ ಸನ್ನಿಹಿತನಾಗಿರ್ತಾನೆ. ಆ ಸಂದರ್ಭದಲ್ಲಿ ನಾವು ವರವನ್ನು ಕೇಳಬೇಕು, ನಮಗೆ ಅಭಿಮುಖನಾಗಿರ್ತಾನೆ. ಹಾಗೆ ಗುರುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಬೇಕಾದ ಸಂದರ್ಭದಲ್ಲಿ ಗುರುಗಳಿಗೆ ಅನೇಕ ರೀತಿಯಾದ ಸೇವೆಗಳನ್ನು ಸಲ್ಲಿಸಿ ಮಹಾಪೂಜೆ ಆ ಗುರುಗಳಿಗೂ ಕೂಡ ನಾವು ಮಾಡ್ತಕ್ಕಂಥ ಮಂಗಳಾರತಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅವರೂ ಕೂಡ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸೋದಕ್ಕೋಸ್ಕರ ಅಭಿಮುಖರಾಗಿ ಸನ್ನದ್ಧರಾಗಿ ನಿಂತಿರ್ತಾರಂತೆ ವರವನ್ನು ಕೊಡೋದಕ್ಕೋಸ್ಕರ. ಹಾಗಾಗಿ ಇಂಥ ವರವನ್ನು ಕೊಟ್ಟು ಅದೆಷ್ಟು ಜನರನ್ನು ರಾಯರು ಉದ್ಧಾರ ಮಾಡಿದ್ದಾರೆ, ಸನ್ಮಾರ್ಗದಲ್ಲಿ ಇಟ್ಟಿದ್ದಾರೆ. ಎಷ್ಟೋ ಜನರಿಗೆ ದುರ್ವ್ಯಸನಗಳನ್ನು ಬಿಡಿಸಿದ್ದಾರೆ. ಎಷ್ಟೋ ವಿಚ್ಛೇದ ಆಗಿರ್ತಕ್ಕಂಥ ಪ್ರಕರಣಗಳಿಗೆ ಮತ್ತೆ ಪುನಃ ಕೂಡುವಂತೆ ಮಾಡಿದ್ದಾರೆ. ತಂದೆ ಮಕ್ಕಳನ್ನು ಒಟ್ಟಿಗೆ ಮಾಡಿದ್ದಾರೆ. ಜೀವನದಲ್ಲಿ ಬರತಕ್ಕಂಥ ಪ್ರತಿಯೊಂದು ಕಷ್ಟಗಳಿಗೂ ಕೂಡ ನೆರವಾಗಿದ್ದಾರೆ, ಸಹಾಯ ಮಾಡ್ತಾರೆ. ಎರಡ ರಾಯರು ತಮ್ಮ ಜೀವನದಲ್ಲಿ ಭಕ್ತರಿಗೆ ಮಾಡ್ತಕ್ಕಂಥ ಅನುಗ್ರಹ. ಇಷ್ಟೆಲ್ಲ ಅನುಗ್ರಹ ಮಾಡಿದರೂ ಕೂಡ ನಾನು ಮಾಡ್ತಕ್ಕಂತಹ ಅನುಗ್ರಹ ಇನ್ನೂ ತುಂಬ ಕಡಿಮೆ ಇದೆ, ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ರಾಯರ ಅಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ಹೇಳಿದರೆ ರಾಯರ ಕಾರುಣ್ಯ ಔದಾರ್ಯ ಅದೆಷ್ಟು ದೊಡ್ಡದು ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಜಗತ್ತಿನಲ್ಲಿ ಗುರುಗಳ ಪ್ರಸಾದವನ್ನು ಸಂಪಾದನೆ ಮಾಡತಕ್ಕಂತಹದ್ದು ತುಂಬ ದೊಡ್ಡ ಸವಾಲಿನ ಕೆಲಸ. ಅದು ಹಿಂದಿನ ಕಾಲದಲ್ಲಿ ಗುರುಗಳ ಸೇವೆಯ ಫಲವನ್ನು ಪಡೆಯೋದಕ್ಕೋಸ್ಕರ ಅದೆಷ್ಟು ಜನ ಕಾಯ್ತಾ ಇದ್ರು, ಎಷ್ಟೋ ವರ್ಷಗಳ ಪರ್ಯಂತ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ರು. ಆದರೂ ಕೂಡ ನಮಗೆ ಫಲ ಪ್ರಾಪ್ತಿ ಆಗುತ್ತೋ ಇಲ್ವೋ ಅನ್ನೋ ಸಂದೇಹದಲ್ಲೇ ಇರ್ತಿದ್ರು. ಆ ಎಲ್ಲ ಕೊರತೆಯನ್ನೂ ಕೂಡ ನಿವಾರಣೆ ಮಾಡಿದ ಒಂದು ಕೀರ್ತಿ ಅದು ಸಲ್ಲಬೇಕು ಅಂತ ಆದರೆ ಅದು ರಾಘವೇಂದ್ರ ತೀರ್ಥರಿಗೆ ಮಾತ್ರ. ಹಾಗಾಗಿ ಇಂಥ ರಾಯರು ನಮ್ಮ ಜೀವನದಲ್ಲಿಯೂ ಕೂಡ ನಾವು ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಆ ತಪ್ಪುಗಳೆಲ್ಲವೂ ಕೂಡ ಅವರಿಗೆ ಗೊತ್ತಿದೆ. ಅದನ್ನು ತಿಳಿದ ರಾಯರು ನಮ್ಮಂಥ ತಪ್ಪಿತಸ್ಥರಿಗೂ ನಮ್ಮಂಥ ಪಾಮರರಿಗೂ ಕೂಡ ಅನುಗ್ರಹವನ್ನು ಮಾಡೋದರ ಮೂಲಕ ಔದಾರ್ಯವನ್ನು ನಮ್ಮ ಮೇಲೂ ಕೂಡ ತೋರಲಿ ಅನ್ನುವಂತಹ ಒಂದು ವಿನಮ್ರವಾದ ಪ್ರಾರ್ಥನೆಯನ್ನು ಕೃಷ್ಣಾವಧೂತರು ಈ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಶ್ರೀಕೃಷ್ಣ